ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನೇತ್ರಾವತಿ ಫೈಲ್ಸ್ ಪ್ರಕರಣ ನಿರ್ಣಾಯಕ ಹಂತಕ್ಕೆ ಹೋಗಿದೆ. ಈಗ ಇದೇ ಮೊದಲ ಬಾರಿಗೆ ಕ್ಷೇತ್ರದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಆರೋಪಗಳೆಲ್ಲ ಆಧಾರರಹಿತ ಮತ್ತು ಸುಳ್ಳು ಅಂತ ಹೇಳಿದ್ದಾರೆ. ಭಕ್ತರ ದಾರಿ ತಪ್ಪಿಸೋಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕ್ಯಾಂಪೇನ್ ನಡೆಸಲಾಗಿದೆ. ಇದರಿಂದ ನನಗೆ ತೀವ್ರ ನೋವುಂಟಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರ SIT ರಚಿಸಿರೋದನ್ನ ನಾನು ಸ್ವಾಗತಿಸ್ತೀನಿ ಅಂತ ವೀರೇಂದ್ರ ಹೆಗಡೆ ಹೇಳಿದ್ದಾರೆ. SIT ರಚನೆ ಮಾಡಿರೋದು ತುಂಬಾ ಒಳ್ಳೆಯದಾಗಿದೆ. ತನಿಖೆ ಆಗಲಿ, ಎಲ್ರಿಗೂ ಸತ್ಯ ಗೊತ್ತಾಗಲಿ, ಆದಷ್ಟು ಬೇಗ ತನಿಖೆ ಪೂರ್ಣಗೊಳ್ಳಲಿ. ನಾವು ನಮ್ಮ ಎಲ್ಲ ದಾಖಲೆಗಳನ್ನ ತೆರೆದಿಟ್ಟಿದ್ದೇವೆ. ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸೋಕೆ ರೆಡಿ ಇದ್ದೀವಿ. ಕ್ಷೇತ್ರದಲ್ಲಿ ಯಾವುದೇ ಅಕ್ರಮ ಚಟುವಟಿಕೆ ನಡೀತಾ ಇಲ್ಲ. ಎಲ್ಲ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಂಸ್ಥೆಗಳು ಟ್ರಸ್ಟ್ ಅಡಿಯಲ್ಲೇ ಕೆಲಸ ಮಾಡ್ತಿವೆ. ನಮ್ಮ ಕುಟುಂಬದ ಒಡೆತನದ ಆಸ್ತಿ ಬಹಳ ಕಮ್ಮಿ ಇದೆ. ಹೆಚ್ಚಿನ ಆಸ್ತಿ ಟ್ರಸ್ಟ್ದಾಗಿದೆ ಮತ್ತು ಅದಕ್ಕೆ ದಾಖಲೆಗಳಿದಾವೆ. ಕಳೆದ 14 ವರ್ಷಗಳಿಂದ ಕ್ಷೇತ್ರದ ವಿರುದ್ಧ ಸುಳ್ಳು ಪ್ರಚಾರ ನಡೀತಾ ಇದ್ರೂ ಕೂಡ ನಾವು ಅಚಲವಾಗಿ ನಮ್ಮ ಸಮಾಜ ಸೇವೆಯನ್ನು ಮುಂದುವರೆಸಿದ್ದೀವಿ. ಕ್ಷೇತ್ರದಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಅನ್ನೋ ಆರೋಪಗಳು ಸುಳ್ಳು. ಕ್ಷೇತ್ರದಲ್ಲಿ ನಿಧನ ಹೊಂದಿರೋರು ಮೋಕ್ಷ ಪಡಿತಾರೆ ಅನ್ನೋ ನಂಬಿಕೆ ಜನರಿಗಿದೆ. ಯಾರೇ ಮೃತಪಟ್ಟರೂ ಕೂಡ ನಾವು ಪಂಚಾಯತ್ಗೆ ತಿಳಿಸಿ ಕಾನೂನು ಪ್ರಕಾರ ಮುಂದಿನ ಕಾರ್ಯವನ್ನ ಮಾಡಿದ್ದೇವೆ. ಈಗ ಪ್ರಚಾರದಲ್ಲಿರುವ ಆರೋಪಗಳು ಕಟ್ಟು ಕಥೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಸತ್ಯವೇ ಗೆಲ್ಲುತ್ತೆ, ಈ ಪಿತೂರಿಗಳು ಕೊನೆಗೊಳ್ತವೆ, ಈ ಎಲ್ಲ ಆರೋಪಗಳು ಸುಳ್ಳು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ದರ್ಶನಕ್ಕೆ ಬರ್ತಾನೆ ಇದ್ದಾರೆ. ಪೂಜೆ, ಆಚರಣೆಗಳು ಮತ್ತು ಸಂಪ್ರದಾಯಗಳು ಎಂದಿನಂತೆ ನಡೀತಾ ಇವೆ. ಕ್ಷೇತ್ರದ ಮೇಲಿನ ನಂಬಿಕೆ ಹಾಗೆ ಉಳಿದಿದೆ. ಸುಮ್ಮನೆ ಕ್ಷೇತ್ರದ ಬಗ್ಗೆ ಕೆಲವರು ಅನಗತ್ಯ ಗೊಂದಲವನ್ನ ಮೂಡಿಸ್ತಾ ಇದ್ದಾರೆ. SIT ಎಲ್ಲ ಸತ್ಯವನ್ನ ಹೊರಗೆ ತರುತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಈ ಪ್ರಕರಣದ ತನಿಖೆ ಆಗ್ತಿರುವಾಗ ಸುಜಾತಾ ಭಟ್ ಅನ್ನೋ ಮಹಿಳೆಯೊಬ್ರು 2003ರಲ್ಲಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಮಾಡೋಕೆ ನನ್ನ ಮಗಳು ಬೆಳ್ತಂಗಡಿಗೆ ಹೋದಾಗ ಕಾಣೆಯಾಗಿದ್ಲು ಅಂತ ದೂರು ಕೊಟ್ಟಿದ್ರು. ದೂರು ಕೊಡುವಾಗ ಒಂದು ಫೋಟೋವನ್ನ ಕೂಡ ತೋರಿಸಿದ್ರು. ಆದ್ರೀಗ SIT ತನಿಖೆ ಮಾಡಿ ನೋಡಿದಾಗ ಸುಜಾತಾ ತೋರಿಸಿದ ಫೋಟೋ ಅಲ್ವೇ ಅಲ್ಲ, ಬೇರೆ ವ್ಯಕ್ತಿದು. ಈ ಸುಜಾತಾ ಭಟ್ ನನ್ನ ಮಗಳು ಅನನ್ಯ, ಆಕೆಯ ಫೋಟೋ ಅಂತ ಹೇಳಿದ್ರಲ್ಲ, ಇದು ಅಲ್ವೇ ಅಲ್ಲ, ಅನನ್ಯ ಅಲ್ವೇ ಅಲ್ಲ. ಬದಲಿಗೆ ಆಲ್ರೆಡಿ ಮೃತಪಟ್ಟಿರೋ ವಾಸಂತಿ ಅನ್ನೋರು, ಅವರು ಯಂಗಾಗಿದ್ದಾಗ, ಚಿಕ್ಕವರಾಗಿದ್ದಾಗ, ಕಾಲೇಜು ಟೈಮ್ನಲ್ಲಿದ್ದಾಗ ಆಗಿನ ಒಬ್ಬ ವಾಸಂತಿ ಅನ್ನೋ ಮಹಿಳೆಯ ಫೋಟೋ ಅಂತ ಹೇಳಲಾಗ್ತಿದೆ. ಸುಜಾತಾ ಭಟ್ ರಂಗಪ್ರಸಾದ್ ಅನ್ನೋರ ಮನೆಯಲ್ಲಿ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ರು. ಈಗ ರಂಗಪ್ರಸಾದ್ ಅವರು ನಿಧನರಾಗಿದ್ದಾರೆ. ಅವರ ಕುಟುಂಬದ ಹತ್ರ ಈ ಫೋಟೋ ತೋರಿಸಿದಾಗ ಫೋಟೋದಲ್ಲಿರೋರು ವಾಸಂತಿ ಅಂತ ಹೇಳ್ತಿದ್ದಾರೆ. ವಾಸಂತಿ ಯಾರು? ಈ ಆರೋಪ ಮಾಡಿರೋ ಮಹಿಳೆ ಇದಾರಲ್ಲ, ಮಗಳು ಕಳೆದು ಹೋಗಿದ್ದಾರೆ ಅಂತ ಹೇಳಿ, ಆ ಆರೋಪ ಮಾಡಿರೋ ಮಹಿಳೆ ಕೆಲಸ ಮಾಡ್ತಾ ಇದ್ದ ರಂಗಪ್ರಸಾದ್ ಅವರ ಮನೆ ಏನಿತ್ತು, ಆ ರಂಗಪ್ರಸಾದ್ ಅವರ ಪುತ್ರ ಶ್ರೀವತ್ಸ ಅನ್ನೋರ ಪತ್ನಿ, ಅಂದ್ರೆ ರಂಗಪ್ರಸಾದ್ರ ಸೊಸೆ. ಈ ಹಿಂದೆ 2002, 2003ರಲ್ಲಿ ಅನಾರೋಗ್ಯದಿಂದ ಅವರು ಮೃತಪಟ್ಟಿದ್ರು. ಆ ಫೋಟೋವನ್ನ, ಅಂದ್ರೆ ಆ ಮಹಿಳೆ ಯಂಗಾಗಿದ್ದಾಗ, ಚಿಕ್ಕ ವಯಸ್ಸಿನ ಆ ಮಹಿಳೆಯ ಹಳೆ ಫೋಟೋವನ್ನ ತಗೊಂಡು ಹೋಗಿ ಸುಜಾತಾ ನನ್ನ ಮಗಳು, ಈಕೆ ಹೆಸರು ಅನನ್ಯ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ. ಈ ಆರೋಪಕ್ಕೆ ಸುಜಾತಾ ಭಟ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಸುಜಾತಾ ಭಟ್ ಅವರ ಪ್ರತಿಕ್ರಿಯೆ? ಎಲ್ಲರೂ ಒಂದೊಂದು ರೀತಿ ತೇಜೋವಧೆ ಮಾಡ್ತಿದ್ದಾರೆ. ಅವರಿಗೆಲ್ಲ ಬೇರೆ ಕೆಲಸ ಇಲ್ಲ, ಇದರಲ್ಲಿ ಯಾವುದೂ ಫೇಕ್ ಇಲ್ಲ. ನಾನು ರಂಗಪ್ರಸಾದ್ ಅವರ ಮನೆಯಲ್ಲಿ ಕೆಲಸ ಮಾಡಿದ್ದು ನಿಜ, ಆದರೆ ನಾನು ಕೇಳ್ತಿರೋದು ನನ್ನ ಮಗಳ ಅಸ್ಥಿ. ಫೋಟೋದಲ್ಲಿರೋದು ನನ್ನ ಮಗಳು, ಅದು ಸತ್ಯ. ನನ್ನ ಬಳಿ ಅವಳ ಬರ್ತ್ ಸರ್ಟಿಫಿಕೇಟ್ ಇದೆ. ಸುಮ್ಮನೆ ಎಲ್ಲ ನನ್ನ ಮೇಲೆ ಆರೋಪಗಳನ್ನು ಮಾಡ್ತಿದ್ದಾರೆ ಅನ್ನೋ ಕ್ಲೇಮ್ ಅವ್ರು ಮಾಡಿದ್ದಾರೆ. ಏನೋ ಇದೆಲ್ಲದರ ಮಧ್ಯೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾಧಿಕಾರಿ, ತಮಿಳುನಾಡು ಹಾಲಿ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಶವ ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇರೋ ಅನಾಮಿಕಾ ಅಥವಾ ಆ ಕೇಸ್ನಲ್ಲಿ ವಿ ಅಂತ ಸಂಬೋಧಿಸಲ್ಪಡ್ತಾ ಇರೋ ವ್ಯಕ್ತಿ ಸೆಂಥಿಲ್ರ ಆಪ್ತ ಅಂತ ಹೇಳಿದ್ದಾರೆ. ಮಾಸ್ಕ್ ಮ್ಯಾನ್ಗೆ ಬುರುಡೆ ಕೊಟ್ಟಿದ್ದೆ ಸೆಂಥಿಲ್.
ಬುರ್ಡೆ ರಹಸ್ಯದ ಮಾಸ್ಟರ್ ಮೈಂಡ್ ಈ ಸೆಂಥಿಲ್. ಈ ಕೇಸ್ನಲ್ಲಿ ಸೆಂಥಿಲ್ ಷಡ್ಯಂತ್ರ ಇದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಅಲ್ಲದೆ ಈ ಮುಸುಕುದಾರಿ ಕೂಡ ತಮಿಳುನಾಡಿನ ವ್ಯಕ್ತಿ. ಇಷ್ಟು ವರ್ಷ ತಮಿಳುನಾಡಿನಲ್ಲೇ ವಾಸ ಮಾಡ್ತಿದ್ದ ಸಸಿಕಾಂತ್ ಸೆಂಥಿಲ್ ಒತ್ತಡಕ್ಕೆ ಮಣಿದು ಕಾಂಗ್ರೆಸ್ ಸರ್ಕಾರ SIT ಫಾರ್ಮ್ ಮಾಡಿದೆ. ಕಾಂಗ್ರೆಸ್ ವರಿಷ್ಠರಿಗೆ ಈ ಸಸಿಕಾಂತ್ ಸೆಂಥಿಲ್ ಆಪ್ತ. ರಾಜ್ಯ ಸರ್ಕಾರದ SIT ತನಿಖೆಯಿಂದ ಸತ್ಯ ಹೊರಬರಲ್ಲ. CBI ಮತ್ತು NIA ಈ ಕೇಸಿಗೆ ಬರಬೇಕು. ಅಷ್ಟೇ ಅಲ್ಲ, ನ್ಯಾಯಕ್ಕಾಗಿ ನಾನು ಕೋರ್ಟ್ಗೆ ಹೋಗ್ತೀನಿ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ತನಿಖೆ ನಡೆಸ್ತಾ ಇರೋ SITಗೆ ಮತ್ತೊಂದು ದೂರು ಕೊಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೂರ್ಜೆಯಲ್ಲಿ 2012 ಸೆಪ್ಟೆಂಬರ್ನಲ್ಲಿ ನಡೆದಿದ್ದ ಜೋಡಿ ಕೊಲೆ ಕೇಸ್ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಅಂತ ಹೊಸ ದೂರು ಬಂದಿದೆ. ಸೋಮವಾರವಷ್ಟೇ ಇದೇ ಕೇಸ್ನ ತನಿಖಾ ಪ್ರಗತಿ ಕುರಿತು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಧಿವೇಶನದಲ್ಲಿ ಮಾಹಿತಿ ಕೊಟ್ಟಿದ್ರು. ಆಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ FIR ದಾಖಲಿಸಿ ಅರೆಸ್ಟ್ ಮಾಡೋಕೆ ಸೂಚನೆ ಕೊಟ್ಟಿದ್ರು. ಈಗ ಅದಕ್ಕೆ ಸರ್ಕಾರ ತಯಾರಿ ನಡೆಸ್ತಾ ಇದೆ. ಈ ಕುರಿತು ದಕ್ಷಿಣ ಕನ್ನಡ SP SK ಅರುಣ್ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಚರ್ಚೆ ಕೂಡ ಮಾಡಿದ್ದಾರೆ. ದಾಖಲೆಗಳೊಂದಿಗೆ ಗೃಹ ಸಚಿವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಸರ್ಕಾರ ಮುಂದೆ ಯಾವ ರೀತಿ ಹೆಜ್ಜೆ ಇಡುತ್ತೆ ಅನ್ನೋ ಕುತೂಹಲ ಇದೆ. ಕರ್ನಾಟಕ ಸೇರಿ ದೇಶಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ದು ಹಲವು ಕಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ವಾಣಿಜ್ಯ ನಗರಿ ಮುಂಬೈ, ದೇಶದ ರಾಜಧಾನಿ ದಿಲ್ಲಿ, ಹಿಮಾಚಲ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕರ್ನಾಟಕ ಹೀಗೆ ಹಲವು ಭಾಗದಲ್ಲಿ ಮಳೆಯಾಗ್ತಾ ಇದೆ. ಮುಂಬೈ ನಗರ ಅಂತೂ ಅಕ್ಷರಶಃ ತತ್ತರಿಸಿ ಹೋಗಿದೆ. ಬಿಟ್ಟು ಬಿಡದೆ ಮಳೆ ಸುರಿದ ಪರಿಣಾಮ ಅನೇಕ ಪ್ರದೇಶಗಳು ಮುಳುಗಡೆಯಾಗಿವೆ. ಬಸ್, ಟ್ರೈನ್, ವಿಮಾನ ಸಂಚಾರಕ್ಕೂ ಅಡಚಣೆ ಉಂಟಾಗಿ ಬಂದಾಗೋಗಿತ್ತು. ಕನಿಷ್ಠ 6 ಮಂದಿ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ನೂರಾರು ಜನರನ್ನ ಸೇಫ್ ಜಾಗಕ್ಕೆ ಮೂವ್ ಮಾಡಲಾಗಿದೆ. ಸೇನೆ, NDRF, SDRF ಎಲ್ಲ ಕೆಲಸ ಮಾಡ್ತಿದ್ದಾರೆ ರಕ್ಷಣಾ ಕಾರ್ಯಾಚರಣೆಗೆ. ಭೂಕುಸಿತ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಕೂಡ ಬಂದಾಗಿದೆ ಹಲವು ಕಡೆ. ಮಹಾರಾಷ್ಟ್ರದ ನಾಂದೇಡ್ ಅನ್ನೋ ಜಿಲ್ಲೆಯಲ್ಲಿ ಮಳೆಯಿಂದ ಪ್ರವಾಹಕ್ಕೆ ಸಿಕ್ಕಾಕೊಂಡು ಭಾರೀ ಅನಾಹುತ ಆಗಿದೆ. 290ಕ್ಕೂ ಅಧಿಕ ಜನರನ್ನು ಅಲ್ಲಿಂದ ಕಾಪಾಡಲಾಗಿದೆ. ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಇದರಿಂದ ಮಹಾರಾಷ್ಟ್ರದ ಬಂಬ್ರಾಘಾಡ್ ತಾಲೂಕಿನ 50ಕ್ಕೂ ಅಧಿಕ ಹಳ್ಳಿಗಳಿಗೆ ಸಂಪರ್ಕನೇ ಇಲ್ಲ. 10 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿ ನೀರಲ್ಲಿ ಮುಳುಗಿ ಹೋಗಿ ಎಲ್ಲಾ ಲಾಸ್ ಆಗಿದೆ. ರಸ್ತೆಯಲ್ಲಿ ನಿಂತ ನೀರಲ್ಲಿ ಹಾವುಗಳೆಲ್ಲ ಮೇಲ್ ಬಂದಿರೋ ದೃಶ್ಯಗಳು ವೈರಲ್ ಆಗಿವೆ. ವಾಹನಗಳು ಮುಕ್ಕಾಲು ಭಾಗದಷ್ಟು ಮುಳುಗಿ ಹೋಗಿವೆ. ಮನೆಗಳಿಗೆ ನೀರು ನುಗ್ಗಿದೆ. ಹೈವೇಗಳೆಲ್ಲ ಕೆರೆಗಳಂತಾಗಿವೆ. ಅಲ್ಲದೆ ಮಹಾರಾಷ್ಟ್ರದ ಕೊಂಕಣ ಕರಾವಳಿ ಪ್ರದೇಶ, ಮುಂಬೈ ಸೇರಿ ಅನೇಕ ಭಾಗಗಳಲ್ಲಿ ಇನ್ನು 2 ದಿನಗಳ ಕಾಲ ಭಾರೀ ಮಳೆಯಾಗುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಈ ನಡುವೆ ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ವಿಪತ್ತು ನಿರ್ವಹಣಾ ಇಲಾಖೆಯೊಂದಿಗೆ ಸೇರಿ ಪ್ರವಾಹ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ದಾರೆ. ಮುಂಬೈ, ಥಾಣೆ, ರಾಯಗಢ, ರತ್ನಗಿರಿ ಮತ್ತು ಸಿಂಧುದುರ್ಗ ಜಿಲ್ಲೆಗಳಿಗೆ ಮುಂದಿನ 48 ಗಂಟೆಗಳು ಕ್ರೂಷಿಯಲ್ ಆಗಿವೆ. ಅಲ್ಲಿ ಹೈ ಅಲರ್ಟ್ನಲ್ಲಿರಬೇಕು ಅಂತ ಫಡ್ನವೀಸ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸದ್ಯ ಅಲ್ಲಿನ ಜಿಲ್ಲಾಡಳಿತಗಳು ಪರಿಸ್ಥಿತಿಯನ್ನ ಬಹಳ ಹತ್ತಿರದಿಂದ ಮಾನಿಟರ್ ಮಾಡ್ತಿವೆ. ತಗ್ಗು ಪ್ರದೇಶಗಳಲ್ಲಿ ವಾಸಿಸುವ ಜನರನ್ನ ಸ್ಥಳಾಂತರ ಮಾಡಲಾಗ್ತಿದೆ. ರಕ್ಷಣಾ ಕಾರ್ಯಾಚರಣೆಗೂ ಸಹಯೋಗ ಕೊಡ್ತಿದ್ದಾರೆ. ಅತ್ತ ಹಿಮಾಚಲ ಪ್ರದೇಶದಲ್ಲೂ ಕೂಡ ಮಳೆ ಆರ್ಭಟಿಸಿದೆ. ಅಲ್ಲಿನ ಕುಲು ಜಿಲ್ಲೆಯಲ್ಲಿ ರಾತ್ರೋರಾತ್ರಿ ಮೇಘಸ್ಫೋಟ ಉಂಟಾಗಿ ಹಠಾತ್ ಪ್ರವಾಹ ಉಂಟಾಗಿದೆ. ಪರಿಣಾಮ 1 ಸೇತುವೆ ಮತ್ತು 3 ಅಂಗಡಿಗಳು ಕೊಚ್ಚಿಕೊಂಡು ಹೋಗಿವೆ. ಅನೇಕ ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗಿದೆ. ಹಾಗಾಗಿ ಆ ಭಾಗದ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ದಿಲ್ಲಿ ಹಾಗೂ ಸುತ್ತಮುತ್ತಲ NCR ಪ್ರದೇಶದಲ್ಲೂ ಕೂಡ ಗುಡುಗು ಸಹಿತ ಭಾರೀ ಮಳೆ. ಹೀಗಾಗಿ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಜಾರಿ ಮಾಡಿದೆ ದಿಲ್ಲಿಗೆ. ಇನ್ನು ದಿಲ್ಲಿಯ ಯಮುನಾ ನದಿ ನೀರು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಕಳೆದ 2 ದಿನಗಳಿಂದ ಭಾರಿ ಮಳೆಯಾಗ್ತಿದೆ ಅಂತ ಹರಿಯಾಣದಲ್ಲಿರೋ ಹತಿನಿಕುಂಡ್ ಬ್ಯಾರೇಜ್ನ 18 ಗೇಟ್ ಓಪನ್ ಮಾಡಿ ಹೆಚ್ಚುವರಿ ನೀರನ್ನು ರಿಲೀಸ್ ಮಾಡಿದ ಕಾರಣ ಸಿಕ್ಕಾಪಟ್ಟೆ ಉಕ್ಕಿ ಹರಿತಾ ಇದೆ ನದಿ. ಮತ್ತೊಂದು ಕಡೆ ತೆಲಂಗಾಣಕ್ಕೆ ಬಂದರೆ 20 ಜಿಲ್ಲೆಗಳಲ್ಲಿ ಅಂದರೆ ಆಲ್ಮೋಸ್ಟ್ 3/2 ಜಿಲ್ಲೆಗಳಿಗೆ ಹೆವಿ ಟು ವೆರಿ ಹೆವಿ ರೈನ್ ಅಲರ್ಟ್ ಜಾರಿ ಮಾಡಲಾಗಿದೆ. ಮುಂದಿನ 24ರಿಂದ 48 ಗಂಟೆಗಳು ಕ್ರೂಷಿಯಲ್ ಅಂತ ಹವಾಮಾನ ಇಲಾಖೆ ವಾರ್ನಿಂಗ್ ಕೊಟ್ಟಿದೆ. ತೆಲಂಗಾಣದಲ್ಲಿ ದೇಶದಾದ್ಯಂತ ಭಾರಿ ಮಳೆ. ಕರ್ನಾಟಕದಲ್ಲೇನು ಇಲ್ಲೂ ಕೂಡ ಮಳೆ ಜೋರಿದೆ. 24 ಗಂಟೆಗಳಲ್ಲಿ ಕಳೆದ 24 ಗಂಟೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ತ್ರಿಪುರ ಅನ್ನೋ ಗ್ರಾಮದಲ್ಲಿ 161 ಮಿಲಿಮೀಟರ್ ಅತಿ ಹೆಚ್ಚು ಇದೆ ಮಳೆ. ಅಥವಾ ಬೆಳಗಾವಿ, ದಾವಣಗೆರೆ, ಬೀದರ್, ಯಾದಗಿರಿ, ರಾಯಚೂರು, ಶಿವಮೊಗ್ಗ, ಹಾಸನ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಸುರಿತಾನೆ ಇದೆ. ಹಾಸನದ ಸಕಲೇಶ್ಪುರ ತಾಲೂಕಿನ ಕಡಗರವಳ್ಳಿ ಗ್ರಾಮದ ಶಾಲೆಯ ಗೋಡೆ ಮತ್ತು ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮಳೆಯಿಂದಾಗಿ ಶಾಲೆಗೆ ರಜೆ ಘೋಷಿಸಿದ್ರಿಂದ ಮಕ್ಕಳಾಗಲಿ ಶಿಕ್ಷಕರಾಗಲಿ ಶಾಲೆಯಲ್ಲಿ ಇರಲಿಲ್ಲ. ಹೀಗಾಗಿ ಭಾರಿ ಅನಾಹುತ ತಪ್ಪಿದೆ. ಮುಂದಿನ 24 ಗಂಟೆ ಕರ್ನಾಟಕದ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಇನ್ನುಳಿದ ಜಿಲ್ಲೆಗಳಲ್ಲಿ ಮೋಡ ಕವಿದಂತೆ ವಾತಾವರಣ ಹಾಗೂ ಅಲ್ಲಲ್ಲಿ ಸಾಧಾರಣ ಮಳೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರನ್ನ PM ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ. PM ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸಕ್ಕೆ ಹೋಗಿ ವಾಂಗ್ ಯಿ
ಮೋದಿ ಅವರೊಂದಿಗೆ ಸಭೆ ನಡೆಸಿದ್ದಾರೆ. ಉಭಯ ರಾಷ್ಟ್ರಗಳ ಸಂಬಂಧದ ಸುಧಾರಣೆ ಬಗ್ಗೆ ಇವರು ನಾಯಕರು ಚರ್ಚೆ ಮಾಡಿದ್ದಾರೆ. 2 ದಿನಗಳ ಪ್ರವಾಸ ಕೈಗೊಂಡಿದ್ದ ವಾಂಗ್ ಯಿ ಮೊದಲು ತಮ್ಮ ಕೌಂಟರ್ ಪಾರ್ಟ್ ಜೈಶಂಕರ್ ಅವರನ್ನ ಮೀಟ್ ಮಾಡಿದ್ರು. ನಂತರ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ಅವರೊಂದಿಗೂ ಕೂಡ ಮೀಟಿಂಗ್ ನಡೆಸಿದ್ದಾರೆ. ಅದಾದ್ಮೇಲೆ ಕಡೆಯದಾಗಿ PM ನರೇಂದ್ರ ಮೋದಿ ಮತ್ತು ವಾಂಗ್ ಯಿ ಮೀಟಿಂಗ್ ಆಗಿದೆ. ಟ್ಯಾರಿಫ್, ಪಾಕ್ ಅಮೆರಿಕ ಸ್ನೇಹ, ರಷ್ಯಾ ಮೇಲೆ ಅಮೆರಿಕದ ಒತ್ತಡ, ಈ ಎಲ್ಲ ಬೆಳವಣಿಗೆಗಳ ನಡುವೆ ಈ ಭೇಟಿ ತುಂಬಾ ಮಹತ್ವ ಪಡ್ಕೊಳ್ತಾ ಇದೆ. ಏನೋ ವಾಂಗ್ ಯಿ ಭೇಟಿ ಬೆನ್ನಲ್ಲೇ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಷ್ಯಾದಲ್ಲಿ ಲ್ಯಾಂಡ್ ಆಗಿದ್ದಾರೆ. ಜೈಶಂಕರ್ ಆಗಸ್ಟ್ 21ನೇ ತಾರೀಕು ರಷ್ಯಾಗೆ ಭೇಟಿ ಕೊಡೋದ್ರಲ್ಲಿದ್ರು, ಆದರೆ ಈಗಲೇ ಭೇಟಿ ಕೊಟ್ಟಿದ್ದಾರೆ. ವಾಂಗ್ ಯಿ ಜೊತೆಗೆ ಮಾತುಕತೆ ಆದ ನಂತರ ದಿಢೀರ್ ಈ ಬೆಳವಣಿಗೆಯಾಗಿದೆ. ಏನೋ ಜೈಶಂಕರ್ ತಮ್ಮ ಈ 3 ದಿನಗಳ ಭೇಟಿ ವೇಳೆ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗಿ ಲವ್ರೋವ್ ಜೊತೆಗೆ ಮಾತಾಡ್ತಾರೆ. ಏನೋ ಟ್ರಂಪ್ ರ ಟ್ಯಾರಿಫ್ ನಿಂದ ಭಾರತದ ರಫ್ತಿಗೆ ಹೊಡೆತ ಬೀಳುತ್ತೆ ಅಂತ ಈಗ ಖುದ್ದು ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಟ್ರಂಪ್ 25% ಟ್ಯಾರಿಫ್ ಹಾಕಿದ್ರು, ಇನ್ನುಳಿದ 25% ಸೇರಿ ಒಟ್ಟು 50% ಟ್ಯಾರಿಫ್ ಆಗಸ್ಟ್ 27ರಿಂದ ಅಪ್ಲೈ ಆಗುತ್ತೆ. ಇದಕ್ಕೀಗ ಭಾರತ ಸರ್ಕಾರ ರಿಯಾಕ್ಟ್ ಮಾಡಿದೆ. ನಾವು ಗಮನಿಸ್ತಾ ಇದ್ದೀವಿ, ಹೆಚ್ಚಿನ ಪ್ರಮಾಣದ ರಫ್ತಿಗೆ ಸಮಸ್ಯೆ ಆಗುತ್ತೆ. ಅಮೆರಿಕಾಗೆ ರಫ್ತಾಗುವ $48.2 ಬಿಲಿಯನ್ ಮೌಲ್ಯದ ವಸ್ತುಗಳಿಗೆ ಪೆಟ್ಟು ಬೀಳುತ್ತೆ ಅಂತ ವಾಣಿಜ್ಯ ಸಚಿವಾಲಯ ಅಂದಾಜು ಮಾಡಿದೆ. ಇದೇ ವೇಳೆ ರಫ್ತು ಉತ್ತೇಜನ ಮತ್ತು ಹೊಸ ಮಾರುಕಟ್ಟೆ ಅನ್ವೇಷಣೆ ಮೂಲಕ ಟ್ಯಾರಿಫ್ ಇಂಪ್ಯಾಕ್ಟ್ ನ ಕಮ್ಮಿ ಮಾಡೋಕೆ ಪ್ರಯತ್ನ ಪಡಲಾಗ್ತಿದೆ ಅಂತ ಕೂಡ ಅಧಿಕಾರಿಗಳು ಹೇಳಿದ್ದಾರೆ. ಭಾರತ ಅಮೆರಿಕ ದ್ವಿಪಕ್ಷೀಯ ವ್ಯಾಪಾರಿ ಒಪ್ಪಂದ ಮಾಡಿಕೊಳ್ಳೋ ಪ್ರಯತ್ನ ಕೂಡ ನಡೀತಾ ಇದೆ. ಆದರೆ ರೈತರು, ಕಾರ್ಮಿಕರು ಮತ್ತು ನಮ್ಮ ವ್ಯಾಪಾರಿಗಳು, ರಫ್ತುದಾರರು ಮತ್ತು MSMEಗಳನ್ನ ರಕ್ಷಿಸೋಕೆ ನಾವು ಕಮಿಟ್ ಆಗಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಏನೋ ತೀವ್ರ ಗದ್ದಲದ ನಡುವೆ ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರೋ DCM DK ಶಿವಕುಮಾರ್ ಈ ವಿಧೇಯಕವನ್ನ ಮಂಡಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರು ಮತ್ತು ಶಾಸಕರು ಚರ್ಚೆ ನಡೆಸಿದ ನಂತರ ಅನುಮೋದನೆ ಕೊಡಲಾಗಿದೆ. ಇದರ ಜೊತೆಗೆ ಕರ್ನಾಟಕ ಕೆರೆ ಸಂರಕ್ಷಣೆ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದೆ. ವಿಪಕ್ಷಗಳ ವಿರೋಧದ ನಡುವೆ ಈ ತಿದ್ದುಪಡಿ ಅಂಗೀಕಾರ ಆಗಿದೆ. ಈ ವೇಳೆ ವಿಪಕ್ಷ ನಾಯಕರು ಸಭಾತ್ಯಾಗ ಮಾಡಿ ಹೊರನಡೆದಿದ್ದಾರೆ. ಜೊತೆಗೆ ಕರ್ನಾಟಕ ಬಂದರುಗಳ ತಿದ್ದುಪಡಿ ವಿಧೇಯಕ, ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ವಿಧೇಯಕಗಳು ಕೂಡ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿವೆ. ಏನೋ ಜಗದೀಪ್ ಧನ್ಕರ್ ರ ದಿಢೀರ್ ರಾಜೀನಾಮೆಯಿಂದ ತೆರವಾಗಿರೋ ಉಪರಾಷ್ಟ್ರಪತಿ ಹುದ್ದೆಗೆ INDIA ಕೂಟ ತನ್ನ ಅಭ್ಯರ್ಥಿಯನ್ನ ಘೋಷಿಸಿದೆ. ಸುಪ್ರೀಂ ಕೋರ್ಟ್ನ ಮಾಜಿ ಜಡ್ಜ್ ಒಬ್ಬರನ್ನ INDIA ಕೂಟದವರು ಕ್ಯಾಂಡಿಡೇಟ್ ಮಾಡಿದ್ದಾರೆ. ಸುದರ್ಶನ್ ರೆಡ್ಡಿ ಅವರನ್ನ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಘೋಷಣೆ ಮಾಡಿದ್ದಾರೆ. 1946ರ ಜುಲೈ 8ನೇ ತಾರೀಕು ಅಂದಿನ ಆಂಧ್ರ ಪ್ರದೇಶದ ಅಂದ್ರೆ ಇಂದಿನ ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಅಕುಲಾ ಮೈಲಾರಂ ಅನ್ನೋ ಹಳ್ಳಿಯಲ್ಲಿ ರೈತ ಕುಟುಂಬದಲ್ಲಿ ಜನಿಸಿದ್ರು. ಕಾನೂನು ಪದವಿಯನ್ನು ಪಡೆದು 1971ರಲ್ಲಿ ಹೈದರಾಬಾದ್ನ ಆಂಧ್ರ ಪ್ರದೇಶ ಬಾರ್ ಕೌನ್ಸಿಲ್ನಲ್ಲಿ ಅಡ್ವೊಕೇಟ್ ಆಗೂ ಕೂಡ ಗುರುತಿಸಿಕೊಂಡಿದ್ರು. ಆಮೇಲೆ ಹಲವು ಹಂತಗಳನ್ನ ಏರಿ ಮೇಲಕ್ಕೆ ಹೋಗಿ ಹೈಕೋರ್ಟ್, ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಜಡ್ಜ್ ಆಗಿ ಕೆಲಸ ಮಾಡಿ 2011ರಲ್ಲಿ ರಿಟೈರ್ ಆಗಿದ್ರು. ಅದಾದ್ಮೇಲೆ 2013ರಲ್ಲಿ ಗೋವಾದಲ್ಲಿ ಮೊದಲ ಲೋಕಾಯುಕ್ತರನ್ನಾಗೂ ಕೂಡ ನೇಮಕ ಮಾಡಲಾಗಿತ್ತು ಇವ್ರನ್ನ. ಈಗ ಇಂತಹ ಕಾನೂನು ತಜ್ಞರನ್ನ INDIA ಕೂಟ NDA ಕೂಟದ C ರಾಧಾಕೃಷ್ಣನ್ ವಿರುದ್ಧ ಕಣಕ್ಕಿಳಿಸಿದೀವಿ ಅಂತ ಘೋಷಿಸಿದ್ದಾರೆ. ಇನ್ನೊಂದ್ ಕಡೆ ಇಂಟ್ರೆಸ್ಟಿಂಗ್ ಅನ್ನೋ ರೀತಿ ಆಂಧ್ರದ YSR ಕಾಂಗ್ರೆಸ್ NDA ಅಭ್ಯರ್ಥಿಗೆ ಬೆಂಬಲ ಘೋಷಿಸಿದೆ. ಇವರ ಹತ್ರ 7 ಸೀಟ್ ಇದೆ. ಸೊ ಆಲ್ರೆಡಿ ಬಹುಮತ ಇರೋ NDAಗೆ ಇವರ ಸಪೋರ್ಟ್ ಇನ್ನಷ್ಟು ಬಲವನ್ನ ತಂದುಕೊಡುತ್ತೆ. ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಹೋಗ್ತಾ ಇದ್ದ ಕಾರು ಬಿಹಾರದಲ್ಲಿ ಅಪಘಾತ ಮಾಡಿದೆ. ರಾಹುಲ್ ಗಾಂಧಿ ಓಪನ್ ಜೀಪ್ ನಲ್ಲಿ ರ್ಯಾಲಿ ರೀತಿ ಹೋಗ್ತಾ ಇದ್ರು. ಆ ವೇಳೆ ಪೊಲೀಸ್ ಒಬ್ಬರ ಕಾಲ ಮೇಲೆ ಹತ್ತಿಸ್ಕೊಂಡು ಹೋಗಿದೆ ಅವರ ಕಾರ್. ಸದ್ಯ ಗಾಯಗೊಂಡ ಪೊಲೀಸರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸೆಪ್ಟೆಂಬರ್ 9ರಿಂದ UAE ನಲ್ಲಿ ನಡೆಯಲಿರೋ ಏಷ್ಯಾ ಕಪ್ T20 ಟೂರ್ನಿಗೆ 15 ಸದಸ್ಯರ ಟೀಮ್ ಇಂಡಿಯಾ ಪ್ರಕಟ ಆಗಿದೆ. ಸೂರ್ಯಕುಮಾರ್ ಯಾದವ್ಗೆ ಮತ್ತೆ T20 ಟೀಮ್ನ ಕ್ಯಾಪ್ಟನ್ಸಿಯನ್ನ ಹೊಣೆಯನ್ನ ಕೊಡಲಾಗಿದೆ. ಉಪನಾಯಕರಾಗಿ ಶುಭ್ಮನ್ ಗಿಲ್ ಅವರನ್ನ ಆಯ್ಕೆ ಮಾಡಲಾಗಿದೆ. ತಂಡಕ್ಕೆ ಮತ್ತೆ ಜಸ್ಪ್ರೀತ್ ಬೂಮ್ರಾ ಕಮ್ಬ್ಯಾಕ್ ಮಾಡಿದ್ದಾರೆ. ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಟೀಮ್ನಲ್ಲಿದ್ದಾರೆ. ಅತ್ತ ಸಂಜು ಸ್ಯಾಮ್ಸನ್, ಜಿತೇಶ್ ಶರ್ಮಾ, ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ ಕೂಡ ಟೀಮ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಏನು ಸ್ನೇಹಿತರೆ, ಹಾಗೆ 2025ರ ಮಹಿಳಾ ವಿಶ್ವಕಪ್ ಭಾರತದಲ್ಲಿ ಮತ್ತು ಪಾಕ್ ಕಾರಣದಿಂದಾಗಿ ಕೆಲ ಮ್ಯಾಚ್ ಶ್ರೀಲಂಕಾದಲ್ಲೂ ಕೂಡ ಇದೆಯಲ್ಲ, ಇದಕ್ಕೆ ಮಹಿಳಾ ವಿಶ್ವಕಪ್ನ 15 ಸದಸ್ಯರ ಭಾರತ ತಂಡವನ್ನ ಪ್ರಕಟಿಸಲಾಗಿದೆ. ಹರ್ಮನ್ ಪ್ರೀತ್ ಕೌರ್ ನಾಯಕಿ, ಸ್ಮೃತಿ ಮಂದಾನ ಉಪನಾಯಕಿ. ಉಳಿದಂತೆ ಟೀಮ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಏನೋ ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 370 ಪಾಯಿಂಟ್ಸ್ ರೈಸ್ ಆಗಿ 81,644ಕ್ಕೆ ರೀಚ್ ಆಗಿದೆ. ನಿಫ್ಟಿ 103 ಪಾಯಿಂಟ್ಸ್ ರೈಸ್ ಆಗಿ 24,980ಕ್ಕೆ ರೀಚ್ ಆಯಿತು. PM ಮೋದಿ GST ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ಘೋಷಿಸಿರೋದು, ಡಬಲ್ ದೀಪಾವಳಿ ಅಂತ ಹೇಳಿರೋದು, 2ನೇ ದಿನ ಕೂಡ ಮಾರ್ಕೆಟ್ನಲ್ಲಿ ಮೊಮೆಂಟಮ್ ಕ್ಯಾರಿ ಆಯಿತು. ಜೊತೆಗೆ ಟ್ರಂಪ್ರ ಟ್ಯಾರಿಫ್ ಗೊಂದಲದ ನಡುವೆ ಕೂಡ ಇಂಟರ್ನ್ಯಾಷನಲ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ S&P ಭಾರತದ ಕ್ರೆಡಿಟ್ ರೇಟಿಂಗ್ ಅನ್ನು ಅಪ್ಗ್ರೇಡ್ ಮಾಡಿತ್ತಲ್ಲ. ಜೊತೆಗೆ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ನಿರಂತರವಾಗಿ ಮಾತುಕತೆಯ ಪ್ರಯತ್ನಗಳೆಲ್ಲ ಜೋರಾಗಿ ನಡೀತಿದಾವಲ್ಲ, ಹಾಗಾಗಿ ಒಂದಷ್ಟು ಹೋಪ್ಫುಲ್ ಆಗಿದ್ದಾರೆ ಹೂಡಿಕೆದಾರರು.
ನಿರಂತರ 4ನೇ ಸೆಷನ್ನಲ್ಲೂ ದೇಸಿ ಮಾರ್ಕೆಟ್ ಗ್ರೀನ್ ನಲ್ಲಿ ಕೊನೆಯಾಗಿದೆ. ಐಟಿಸಿ, ಲಾರ್ಸನ್ ಅಂಡ್ ಟೂಬ್ರೋ, ಟೆಕ್ ಮಹೀಂದ್ರಾ, ಎನ್ಟಿಪಿಸಿ ಮತ್ತು ಇನ್ಫೋಸಿಸ್ ಷೇರುಗಳು ರೆಡ್ ನಲ್ಲಿ ಕೊನೆಗೊಂಡಿವೆ. ಮಾರುತಿ ಸುಜುಕಿ, ಬಜಾಜ್ ಫಿನಾನ್ಸ್, ನೆಸ್ಲೆ, ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತು ಬಜಾಜ್ ಫಿನ್ಸರ್ವ್ ಷೇರುಗಳು ಗ್ರೀನ್ ನಲ್ಲಿ ಕೊನೆಗೊಂಡಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 40 ಪೈಸೆ ಏರಿಕೆಯಾಗಿ ₹86.99 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹455 ಕಮ್ಮಿಯಾಗಿ ₹99,168 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹420 ಕಮ್ಮಿಯಾಗಿ ₹98,840 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹425 ಕಮ್ಮಿಯಾಗಿ ₹1,13,625 ಆಗಿದೆ. ಸೊ ಫ್ರೆಂಡ್ಸ್, ಇದಾಗುತ್ತೆ ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.